ಶ್ರೀ ಸಾಯಿ ಬಾಬಾ ನಗರ ವೆಲ್ಫೇರ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಹಾಗೂ ಗಾಂಧಿನಗರ ಯುವಶಕ್ತಿ ಶ್ರೀಯುತ ಆರ್ ಸಪ್ತಗಿರಿ ಗೌಡ ರವರ ಹುಟ್ಟುಹಬ್ಬದ ಆಚರಣೆ ಸಮಾರಂಭ ಯೋಜಿಸಲಾಗಿತ್ತು. ಇವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಬಿಪಿ ಶುಗರ್ ರಕ್ತದಾನ ಶಿಬಿರ ಹಾಗೂ ಬಡಮಕ್ಕಳಿಗೆ ಪುಸ್ತಕ ಪೆನ್ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬೃಹತ್ ಹೂವಿನ ಹಾರ, ಹೂಗುಚ್ಛ ನೀಡಿ ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಆರ್ ಸಪ್ತಗಿರಿ ಗೌಡ ರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಆಗಮಿಸಿ ಆರ್ ಸಪ್ತಗಿರಿ ಗೌಡ ರವರಿಗೆ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮಾಜಿ ಅಧ್ಯಕ್ಷರಾದ ವಿಜಯರವರು ಹಾಗೂ ಸ್ನೇಹಿತರು ನಮ್ಮ ವಾಹಿನಿ ಮುಖಾಂತರ ಹುಟ್ಟು ಹಬ್ಬದ ಶುಭಾಶಯ ಕೋರಿದರು. ಇವತ್ತು ಗಾಂಧಿನಗರ ನಮ್ಮ ಯುವ ನಾಯಕರಾದ ಸಪ್ತಗಿರಿ ಗೌಡರು ನಾವೆಲ್ಲ ದಳ ಮುಖಂಡರು ಜೆಡಿಎಸ್ ಇಂದ ನಾವು ಬಂದು ಇವರಿಗೆ ನಾವು ಶುಭ ಕೊಡ್ತಾ ಇದೀವಿ. ಇವತ್ತಿನ ದಿನ ಇಷ್ಟೊಂದು ಜನ ಬಂದಿರೋದು ನಮ್ಗೆ ಭಾರಿ ಆಶ್ಚರ್ಯ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಸಪ್ತಗಿರಿ ಗೌಡರು ಭಾರಿ ಅಂತರದಲ್ಲಿ ಅಂತ ಸೋತಂತ ಒಬ್ಬ ನಾಯಕರು, ಆದ್ರೆ ಅವರೇ ಗೆದ್ದಿರೋದು. ಸೋತ್ರ ಅಂತ ಅವರೆಲ್ಲ ತಿಳ್ಕೊಂಡ, ನಮ್ಗೆ ಅವರೇ ಗೆದ್ದಿರೋದು. ಯಾಕೆ ಮುಂಬರುವ ಚುನಾವಣೆಯಲ್ಲಿ ಸಪ್ತಗಿರಿ ಗೌಡರು ಖಂಡಿತವಾಗಿ ಅವರು ಅದಕ್ಕಿಂತ 3 ಪಟ್ಟಷ್ಟು ಗೆಲ್ತಾರೆ ಅಂತ ಒಂದು ಅಭಿಮಾನ, ನಮ್ಗೆ ಒಂದು ವಿಶ್ವಾಸ ಇದೆ. ಯಾಕಂದ್ರೆ ಕಳೆದ ಬಾರಿ ಚುನಾವಣೆ ಎಲ್ಲ ಗಾಂಧಿನಗರ ಜನರಿಗೆ ಎಲ್ಲರಿಗೂ ಗೊತ್ತು ಏನ್ ಅಂತರದಲ್ಲಿ ಅವ್ರು ಸೋತವ್ರೆ, ಏನೇನು ಅವ್ರಿಗೆ ಮೋಸ ಆಯ್ತು, ಏನೇನು ಬೂತ್ ಏನೇನು ಸೆಟ್ಟಿಂಗ್ ಆಯ್ತು ಅಂತ ಎಲ್ಲರಿಗೂ ಗೊತ್ತಿರೋದು ದಿನ. ಈ ಬಾರಿ ಯುವಕರು ಗಾಂಧಿನಗರದಲ್ಲಿ ಅತಿ ಹೆಚ್ಚಾಗಿ ಅಂದ್ರೆ ಒಂದು ಯುವ ನಾಯಕರ ಜೊತೆ ಒಂದು ಯುವಕರು ಪಡೆ ಗುಂಪಾಗಿ ಸೇರಿದೆ ಅಂತ. ನಮ್ಗೆ ಏನಂದ್ರೆ ಒಂದು 80,000 ಓಟ್, ಒಂದು 75,000 ಓಟಲ್ಲಿ ಸಪ್ತಗಿರಿ ಗೌಡರು ಖಂಡಿತವಾಗಿ 2028-2020 ಅವರೇ ಗೆಲ್ಲಂತ ನಾಯಕರಂತ ನಮ್ಗೊಂದು ವಿಶ್ವಾಸ ಇದೆ. ಯಾಕಂದ್ರೆ ಈ ಬಾರಿ ಗಾಂಧಿನಗರ ಎಲ್ಲಾ ಕ್ಷೇತ್ರದ ಅಧ್ಯಕ್ಷರು, ಎಲ್ಲಾ ವಿಂಗ್ ಅಧ್ಯಕ್ಷರು ಎಲ್ಲ ನಾವು ಸದಾ ಜೆಡಿಎಸ್ ಆಗಲಿ ಬಿಜೆಪಿಯಲ್ಲಿ ಎರಡು NDA ಪಾರ್ಟಿ ಹೊಂದಾಣಿಕೆ ಮಾಡ್ಕೊಂಡು ಖಂಡಿತ ನಾವು ಅವ್ರ ಜೊತೆ ಬೆಂಬಲ ನಾವು ಕೊಡ್ತೀವಿ. ಖಂಡಿತ ನಾವು ಗೆಲ್ಲಂತ ಕಾರ್ಯಕ್ರಮ ಮಾಡ್ತೀವಿ. 100% ಗೆಲ್ತಾರೆ. ಯಾಕಂದ್ರೆ ಈ ಬಾರಿ 6 ವರ್ಷ ಅಂತ ಗೆದ್ದಂತ ಕಾಂಗ್ರೆಸ್ ಆಗಲಿ ನಾಯಕರು ದಿನೇಶ್ ಗುಂಡೂರಾವ್ ಸನ್ಮಾನ್ಯ ಅವರು ಒಳ್ಳೆ ಕೆಲಸ ಅಂತ ಎಲ್ಲೂ ಮಾಡಿಲ್ಲ. ಅವ್ರದಂತ ಒಂದು ಗುಂಪು ಕಟ್ಕೊಂಡು, ಅವ್ರದಂತ ಒಂದು ಸಂಘಟನೆ ಮಾಡ್ಕೊಂಡು ಏನೋ ಒಂದು ಮೋಸ ವಂಚನೆ, ಈ ಮತಾಂತರ ಮೋಸ ವಂಚನೆ ಮಾಡ್ಕೊಂಡು ಈ ಬಾರಿ ಗೆದ್ಕೊಂಡು ಬಂದಂತ ಅವರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ಏನಂದ್ರೆ ಏನು ಗಾಂಧಿನಗರ ಒಂದು ಅಭಿವೃದ್ಧಿ ಕೆಲಸ ಅಂತ ಎಲ್ಲೂ ಆಗ್ಲಿಲ್ಲ ಬಿಡಿ. ಈ ಒಂದು ಲೈಬ್ರರಿ ಆಗ್ಲಿ, ಒಂದು ಸ್ಕೂಲ್ ಆಗ್ಲಿ, ಒಂದು ಕಾಲೇಜ್ ಆಗ್ಲಿ, ರಸ್ತೆ ಆಗ್ಲಿ, ಗುಂಡಿ ಆಗ್ಲಿ, ಚರಂಡಿ ಆಗ್ಲಿ, ಮೂಲಭೂತ ವಸತಿ ಅಂತ ಅವ್ರು ಎಲ್ಲೂ ಮಾಡ್ಕೊಟ್ಟಿಲ್ಲ ಗಾಂಧಿನಗರದಲ್ಲಿ. ಏನಕ್ಕೆ 6 ಬಾರಿ ಗೆಲ್ತಾ ಇದಾರೆ ಅಂದ್ರೆ ಜನರಿಗೆ ಒಳ್ಳೆ ನಾಯಕರು ಸಿಕ್ಕಿಲ್ಲ, ಅಂದ್ರೆ ಎದುರಾಳಿ ಸಿಕ್ಕಿಲ್ಲ ಅವ್ರಿಗೆ. ಈ ತರ ಎದುರಾಳಿ ಸಿಕ್ಕರೆ ಸಪ್ತಗಿರಿ ಗೌಡರು ಯಾವಲೋ ಗೆದ್ಬಿಡ್ತಾರು. ಹಾಗಾಗಿ ಈ ಬಾರಿ ಅಂದ್ರೆ ಒಳ್ಳೆ ಒಂದು ಎದುರಾಳಿ ಅಂತ ಸಪ್ತಗಿರಿ ಸಿಕ್ಕವ್ರೆ. ಅವ್ರು ಯಾವ್ದೇ ತರ ಕಮಿಟೆಡ್ ಆಗದೆ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿ ಬಿಜೆಪಿ ಇಲ್ಲಿವರೆಗೂ ಅವರು ಭಾರತ ಜನತಾ ಪಾರ್ಟಿಯಲ್ಲಿ ಒಳ್ಳೆ ನಾಯಕರು, ಒಳ್ಳೆ ಯುವ ಸಂಘಟನೆ ನಾಯಕರು ಅಂತ ನಮ್ಮಲ್ಲಿ ಅಭಿಪ್ರಾಯ ಇದೆ. ಗಾಂಧಿನಗರ ಪರವಾಗಿ ಜೆಡಿಎಸ್ ಅಧ್ಯಕ್ಷರಾದ ಮಾಜಿ ವಿಜಯ್ ಅವರು, ನಮ್ಮ ಸಂಘಟನೆಯವರು ಎಲ್ಲರೂ ಸೇರಿ ಅವರಿಗೆ ಶುಭ ಕೊಡ್ತದೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸಪ್ತಗಿರಿ ಗೌಡರಿಗೆ 100 ವರ್ಷ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ ದೇವರು ಚಾಮುಂಡೇಶ್ವರಿ, ಸದಾ ಅವ್ರಿಗೆ ಆಶೀರ್ವಾದ ಇರಲಿ ಅಂತ. ನಾವು ಜೆಡಿಎಸ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ವಿಜಯ್ ಅಂತ ಎಲ್ಲ ನಮ್ಮ ಮುಖಂಡರು, ಎಲ್ಲ ವಾರ್ಡ್ ಅಧ್ಯಕ್ಷರು, ಎಲ್ಲ ನಮ್ಮ ಸಂಘಟನೆಯವರು ನಾವು ಶುಭ ಕೊಡ್ತಾ ಇದ್ದೀವಿ.